ಕೆಲವರಿಗೆ ಅಂದರೆ ಈ ರೀತಿ ತೊಂದರೆಗಳಿಂದ ನಿದ್ರೆ ಡಿಸ್ರಪ್ಟ್ ಆಗಿರೋದು ಒಂದು ಕಡೆ ಆದರೆ ಇನ್ನು ಕೆಲವರಿಗೆ ಅದು ಅನ್ಅವಾಯ್ಡಬಲ್ ಇರುತ್ತೆ. ಅವರ ಜಾಬ್ಗಳೇ ಆ ರೀತಿಯಾಗಿರುತ್ತೆ. ಈಗ ವಿದ್ಯಾರ್ಥಿಗಳು ಅಂದರೆ ತುಂಬ ಓದೋಕ್ಕಿರುತ್ತೆ, ಸೊ ಅವರಾಗಿರ್ಬೋದು, ಅಥವಾ ನೈಟ್ ಶಿಫ್ಟ್ಗಳು ಮಾಡ್ತಾ ಇರ್ತಾರೆ, ಡ್ರೈವರ್ಸು ನೈಟ್ ಎಲ್ಲ ಟ್ರಕ್ ಓಡಿಸ್ತಾ ಇರ್ತಾರೆ. ಸೊ ಅವ್ರಿಗೆ ರಾತ್ರಿ ಮಾಡುವಂಥ ನಿದ್ದೆಗೂ ಅದನ್ನು ಬೆಳಿಗ್ಗೆ ಮಾಡ್ತಾ ಇರ್ತಾರೆ. ಸೊ ಅದು ಅವರ ಜೀವನ ಶೈಲಿ ಮೇಲೆ ಕಷ್ಟ ಆಗುತ್ತೆ. ಸೊ ಅಂಥವ್ರಿಗೆ ಮಾರ್ಗ ಮೈಂಡ್ ಕೇರಲ್ಲಿ ಯಾವ ರೀತಿ ಸಹಾಯ ಸಿಗುತ್ತೆ? ಅಂದರೆ ಬೆಳಗ್ಗೆ ಮಾಡುವಂಥ ನಿದ್ರೆಯನ್ನು ಹೆಲ್ದಿ ಆಗಿಸಬಹುದಾ ಅಂತ. ಇದು ನಮ್ಮ ಸಮಾಜ ಹೆಂಗೆ ಡೆವಲಪ್ ಆದಂಗೆ ಈ ಹೊಸ ಪ್ರಾಬ್ಲಮ್ಗಳೆಲ್ಲ ಉಟ್ಕೊಂಡಿದೆ. ಈಗ ನೈಟ್ ಡ್ರೈವ್ ಮಾಡೋರ ಬಗ್ಗೆ ಹೇಳಿದ್ರಿ, ಆಮೇಲೆ ಏರ್ಪೋರ್ಟ್ಗಳು 24 ಗಂಟೆ ಕೆಲಸ ಮಾಡ್ತದೆ, ಅಲ್ಲಿ ಕೆಲಸ ಮಾಡೋರು ಶಿಫ್ಟ್ ವರ್ಕಲ್ಲಿ ಕೆಲಸ ಮಾಡಬೇಕು, ಅವ್ರ ಬಗ್ಗೆ ಹೇಳಿದ್ರಿ. ಸೈನಿಕರು ಅವರು ಶಿಫ್ಟಲ್ಲಿ ಇದು ಮಾಡಬೇಕು. ನಮ್ಮಲ್ಲಿರೋ ನಮ್ಮದು GCCಗಳೇನಿದೆ, ನಮ್ಮದು ಇದೇನಿದೆ ಅಮೇರಿಕನ್ ಟೈಮು, ಇದಕ್ಕೆಲ್ಲ ಮಾಡ್ತಾರೆ, ಅವರೆಲ್ಲ ಶಿಫ್ಟ್ ವರ್ಕಲ್ಲಿ ಕೆಲಸ ಮಾಡಬೇಕು. ಕೆಲವರು ಪರ್ಮನೆಂಟಾಗಿ ನೈಟೇ ಮಾಡ್ತಿರ್ತಾರೆ, ಅಥವಾ ಅವ್ರ ಜಾಬು 4 to 12 2 ಇರ್ತದೆ. ಅದು ಒಂಥರ ಪ್ರಾಬ್ಲಮ್. ಆದರೆ ಇನ್ನು ಕೆಲವರು 2 ದಿವಸ ಮಾರ್ನಿಂಗ್ ಶಿಫ್ಟ್, 2 ದಿವಸ ಆಫ್ಟರ್ನೂನ್ ಶಿಫ್ಟ್, 2 ದಿವಸ ನೈಟ್ ಶಿಫ್ಟ್ ಅಂತ ಇರುತ್ತೆ. ಈ 2 ಪ್ರಾಬ್ಲಮ್ಗೆ ಹೋಲಿಸಿದ್ರೆ 2 ದಿವಸ ಮಾರ್ನಿಂಗ್ ಶಿಫ್ಟು, 2 ದಿವಸ ಆಫ್ಟರ್ನೂನ್ ಶಿಫ್ಟು, 2 ನೈಟ್ ಶಿಫ್ಟ್ ಮಾಡ್ತಾರಲ್ಲ, ಅವ್ರ ಪ್ರಾಬ್ಲಮ್ ಇನ್ನೂ ವರ್ಸು. ಯಾಕೆಂದರೆ ಅವ್ರ ಬಾಡಿ ಅಡ್ಜಸ್ಟ್ ಆಗೋದಕ್ಕೆ ಆಗೋದಿಲ್ಲ. ಅದು ಬೆಳಗ್ಗೆ ನಿದ್ರೆಗೆ ಅಡ್ಜಸ್ಟ್ ಆಗೋಷ್ಟೊತ್ತಿಗೆ ಮಧ್ಯಾಹ್ನ ಬರ್ತದೆ, ಮಧ್ಯಾಹ್ನ ಅಡ್ಜಸ್ಟ್ ಆಗಿ ರಾತ್ರಿ ಬಂದುಬಿಡುತ್ತೆ. ವೆರಾಸ್ ಈ ನೆಕ್ಸ್ಟ್ ಪ್ರಾಬ್ಲಮ್ ಇದೆಯಲ್ಲ, 4 ರಿಂದ 2 ಶಿಫ್ಟು, ಅಥವಾ ಬೆಳಗ್ಗೆ 3 ರಿಂದ 2 ಗಂಟೆ ತನಕ ಶಿಫ್ಟು, ಈ ಥರದವ್ರಿಗೆ ಅದು ಐಡಿಯಲ್ ಅಲ್ಲ. ಬಟ್ ಅವ್ರಿಗೆ ಅಟ್ಲೀಸ್ಟ್ ಒಂದು ಸ್ಟ್ರಕ್ಚರ್ ಮಾಡ್ಕೋಬೋದಾದಂಥ ಒಂದು ಆಪರ್ಚುನಿಟಿ ಇರ್ತದೆ ಲೈಫಲ್ಲಿ. ಸೊ ಅವ್ರ ಮನೆಯಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೋಬೋದು. ರೂಮಲ್ಲಿ ಲೈಟ್ ಕಡಿಮೆ ಮಾಡ್ಕೊಳೋದಕ್ಕೆ ಸ್ಕ್ರೀನ್ಗಳು ಮಾಡ್ಕೋಬೋದು, ಸೌಂಡ್ ಪ್ರೂಫಿಂಗ್ ಮಾಡ್ಕೋಬೋದು. ಇದರದ್ದೆಲ್ಲ ಏನೋ ಮಾಡ್ಕೊಂಡು ಸ್ವಲ್ಪ ಅವ್ರ ಬಾಡಿಗೆ ಸಹಾಯ ಮಾಡ್ಕೋಬೋದು. ವೆರಾಸ್ ಎವ್ರಿ 2 days 3 days ಚೇಂಜ್ ಆಗ್ತಾ ಇದ್ದರೆ ಅದು ಭಾಳ ಕಷ್ಟ. ಡ್ರೈವಿಂಗ್ ಅಂತ ಹೇಳಿದ್ರೆ ನೈಟೆಲ್ಲ ಡ್ರೈವ್ ಮಾಡಬೇಕಾಗ್ತದೆ, ಎಲ್ಲೆಲ್ಲೋ ಹೋಗ್ಬೇಕಾಗ್ತದೆ. ಇದು ಖಂಡಿತ ಒಂದು ತೊಂದರೆ ಆಗುವಂಥ ಇದೆ ಬಾಡಿಗೆ. ನಾನು ಸೂರ್ಯನ ಬೆಳಕಿನ ಬಗ್ಗೆ ಹೇಳ್ತಾ ಇದ್ದೆ ಅಲ್ವಾ. ಸೊ ನಮ್ಮ ಬಾಡಿ ಯಾವ ರೀತಿ ಪ್ರೋಗ್ರಾಮ್ ಆಗಿದೆ ಅಂತಂದರೆ, ಸೂರ್ಯ ಹುಟ್ಟಿದಾಗ ಕೆಲವೊಂದು ಕೆಮಿಕಲ್ಸ್ ಜನ್ರೇಟ್ ಆದರೆ ನಮ್ಮ ಬ್ರೈನಲ್ಲಿ, ಸೂರ್ಯ ಮುಳುಗಬೇಕಾದ್ರೆ ಕೆಲವೊಂದು ಕೆಮಿಕಲ್ಸು ಜನ್ರೇಟ್ ಆಗ್ತದೆ. ಆ ಸೂರ್ಯ ಮುಳುಗುವಂಥ ಟೈಮಲ್ಲಿ ಜನ್ರೇಟ್ ಆಗೋ ಕೆಮಿಕಲ್ಸು ನಮ್ಮ ಬ್ರೈನ್ ಮೇಲೆ ಪರಿಣಾಮ ಬಿದ್ದು ಆ ನಿದ್ದೆ ಮಾಡಲಿಕ್ಕೆ ಬಹಳ ಸಹಾಯ ಮಾಡ್ತದೆ. ಸೊ ಈ ಒಂದು ಪ್ರೋಸೆಸ್ ಏನಿದೆ, ಫಿಸಿಯಲಾಜಿಕಲ್ ಪ್ರೋಸೆಸ್ಸು, ಅದು ಎಲ್ಲರಲ್ಲೂ ನಡೀತಲೇ ಇರ್ತದೆ. ಅದು ಶಿಫ್ಟ್ ವರ್ಕ್ ಮಾಡ್ತಿರೋ, GCCಯಲ್ಲಿ ಕೆಲಸ ಮಾಡ್ತಿರೋ ಒಂದು ಇವ್ರದ್ದಿರ್ಬೋದು, ಅಥವಾ ಡ್ರೈವರ್ ಇರ್ಬೋದು, ಅಥವಾ ಯಾರಿಗೇ ಆದ್ರೂ ಆ ನಾರ್ಮಲ್ ಫಿಸಿಯಲಾಜಿಕಲ್ ಪ್ರೋಸೆಸ್ ಅದೇ ರೀತಿ ನಡೀತಿರ್ತದೆ. ಸೊ ಆದ್ದರಿಂದ ಅದನ್ನು ಮೀರಿ ಅವರು ಎದ್ದಿರಬೇಕಾಗ್ತದೆ, ಅದನ್ನು ಮೀರಿ ಅವ್ರು ಮಲ್ಕೋಬೇಕಾಗ್ತದೆ. ಅದಕ್ಕೆ ಅವರು ಕೆಲವೊಂದು ಬದಲಾವಣೆಗಳು ಮಾಡಿಕೊಂಡ್ರೆ ಉತ್ತಮ.